ಏನಾದರೂ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅಥವಾ ಜ್ಯುವೆಲರ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಯಾವುದನ್ನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ಪ್ರಕಾರ ಚಿಕ್ಕಪೇಟೆ ಈಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ. ಸಂಡೇ ಸುಮ್ಮನೆ ಏನಾದ್ರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ವಿಸಿಟ್ ಮಾಡಿದ್ವಿ. ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ ಆಲ್ಮೋಸ್ಟ್ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ. ಬಿಸಿಲು ತುಂಬ ಇದ್ದಿದ್ದರಿಂದ ಫಸ್ಟೇ ನಾವು ಕಬ್ಬಿನ ಕುಡ್ಕೊಂಡು ಆಮೇಲೆ ಏನಾದರೂ ತೊಗೊಳ್ಳೋಣ ಅಂತ ಪಾಸ್ ಆಗ್ತಿದ್ವಿ. ಆವಾಗ ನನಗೆ ಈ ಥರ ಜ್ಯುವೆಲರ್ಸ್ ಹಾಕ್ಕೊಂಡಿದ್ದು ರೋಡ್ ಸೈಡಲ್ಲಿ ಕಾಣಿಸ್ತು. ನೀವು ನೋಡ್ತಿರ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ನಾವೇನು ಆನ್ಲೈನಲ್ಲಿ 300 ರುಪೀಸ್ ಸಮಥಿಂಗ್ ಕೊಟ್ಟು ತೊಗೋತೀವಿ ಒಂದೊಂದ್ಸಲ. ಇಲ್ಲಿ ನೀವು ಫಿಕ್ಸೆಡ್ ರೈಟು 150ಗೆ ಯಾವುದನ್ನೇ ತೊಗೊಂಡ್ರು 150ಗೆ ಹಾಕಿ ಕೊಡ್ತಾರೆ. ಹಾಗೆ ಪಾಸ್ ಆಗಬೇಕಿದ್ರೆ ಈ ಚಕ್ಲಿ ಒಳನ ಕೂಡ ನೋಡಿದೆ, ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು, ಈಸಿ ಕೂಡ ಮಾಡೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ಒಂದನ್ನು ತೊಗೊಂಡೆ. 1 ಪೀಸ್ಗೆ 100 ರುಪೀಸ್ ಹೇಳಿದ್ರು, ವರ್ತಿದೆ ಅಂತ ಅನ್ನಿಸ್ತು. ಇದೊಂದನ್ನು ಕೂಡ ತೊಗೊಂಡೆ. ಇನ್ನು ಮತ್ತೆ ಪಾಸ್ ಆಗಬೇಕಿದ್ರೆ ನೋಡ್ತಿರ್ಬೋದು ಹೇರ್ ಕ್ಲಿಪ್ಸು 20 ರುಪೀಸು 10 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ನಾವೇನು ಮಾಡಿದ್ವಿ ಅಂದರೆ ಸ್ಟಾರ್ಟಿಂಗೇ ತೊಗೊಂಡ್ಬಿಟ್ವಿ. ಮಾರ್ಬಿಟ್ಟೆ ಅಂತ ಅನ್ನಿಸ್ತು ನನಗೆ. ಒಂದು ಕ್ಲಿಪ್ಗೆ ದೊಡ್ಡದು ಅಂದರೆ ಏನು ಹೇರ್ ಬ್ಯಾಂಡ್ ಥರ ಯೂಸ್ ಮಾಡ್ತೀವಲ್ವ, ಅದಕ್ಕೆ ನಾನು 80 ರುಪೀಸ್ ಕೊಟ್ಟು ಒಂದನ್ನು ತೊಗೊಂಡೆ. ಮತ್ತು ಈ ಕಡೆ ಬಂದು ನೋಡಿದ್ರೆ 30 ರುಪೀಸಿಗೆ ಒಂದು ಕ್ಲಿಪ್ಪನ್ನು ಇಷ್ಟೊಂದು ಚೆನ್ನಾಗಿರೋದನ್ನು 30-20 ರುಪೀಸಿಗೆ ಮಾರ್ತಾಯಿದ್ರು. ಸ್ವಲ್ಪ ಜಾಸ್ತಿ ಕೊಟ್ಟೆ ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿ ಕೂಡ ಒಂದೆರಡು ಕ್ಲಿಪ್ಸ್ನ ತೊಗೊಂಡೆ. ಸ್ಟಾರ್ಟಿಂಗೇ ಸಿಕ್ಕತ್ತೆ ಅಂತ ಹೇಳಿಬಿಟ್ಟು ನಾವು ತೊಗೊಂಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಯಾರು ಮಾಡಿಬಿಡ್ತೀವಿ. ನನಗೆ ಕೂಡ ಹಾಗೆ ಆಯಿತು. ಈ ದೊಡ್ಡ ದೊಡ್ಡ ಕ್ಲಿಪ್ ಏನಿದೆ ಇದೆಲ್ಲ ಕೂಡ ಇಲ್ಲಿ 30 ರುಪೀಸ್ 40 ರುಪೀಸ್ಗೆ ಮಾರ್ತಿದ್ರು. ಬಟ್ ಅಲ್ಲಿ ಸ್ಟಾರ್ಟಿಂಗು ನಾನು 80 ರುಪೀಸ್ ಕೊಟ್ಟು ತೊಗೊಂಡೆ. ತುಂಬ 1 to ಡಬಲ್ ಕಾಸ್ಟ್ ಕೊಟ್ಟು ತೊಗೊಂಡೆ ಅಂತ ಅನ್ನಿಸ್ತು. ಇನ್ನು ಜ್ಯುವೆಲರ್ಸ್ ಎಲ್ಲ ಏನಿದೆ ಇದೆಲ್ಲ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಿದೆ. ಯಾರಾದರೂ ರೀಸೇಲಿಂಗ್ ಮಾಡೋರಿದ್ರು ಕೂಡ ಹೋಗಿ ಪರ್ಚೇಸ್ ಮಾಡಿ 1 to ಡಬಲ್ಗೆ ನೀವು ಸೇಲ್ನ ಮಾಡ್ಕೋಬೋದು. ಆನ್ಲೈನ್ಗಿಂತ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಚಿಕ್ಕಪೇಟೆ ಅಂತಲೇ ಹೇಳ್ತೀನಿ. ನೀವು ಯಾರಾದರೂ ಕೂಡ ಈ ಥರ ಹೋಗಿ ಪರ್ಚೇಸ್ ಮಾಡಿದ್ದೀರಾ? ಕಮೆಂಟ್ ಮಾಡಿ.